ನಮಸ್ಕಾರ ಮೇಡಮ್. ಫ್ಲವರ್ಸ್ ಎಲ್ಲ ಚೆನ್ನಾಗಿದೆ. ಮಕ್ಕಳಿಗೆ ಹಿಸ್ಟ್ರೀಸ್ ಎಲ್ಲ ಇಟ್ಟಿದ್ದಾರೆ, ಚೆನ್ನಾಗಿದೆ. ನಾವು ಆಲ್ಮೋಸ್ಟ್ 10 ಇಯರ್ಸ್ ಮುಂಚೆ ಬಂದಿರೋದು. ಮಕ್ಕಳಾದ್ಮೇಲೆ ಮಕ್ಳಿಗೆ ತೋರ್ಸೋಣ ಅಂತ ಬಂದಿದ್ದೀವಿ. ಸೊ ಯೂಸ್ಫುಲ್ ಆಗುತ್ತೆ ಮಕ್ಕಳಿಗೆ. ಸೊ ಫ್ರೀಡಮ್ ಫೈಟರ್ಸ್ ಎಲ್ಲ ಹಿಂಗೆ ಇದು ಮಾಡಿದ್ದಾರೆ, ಅದೆಲ್ಲ ಶೋ ಇಟ್ಟಿದ್ದಾರೆ. ಫ್ಲವರ್ಸು ಮಕ್ಕಳು ಎಂಜಾಯ್ ಚೆನ್ನಾಗಿದೆ ಮೇಡಮ್. ಪ್ರತಿ ವರ್ಷ ಬರ್ತೀರಾ? ಟ್ರೈ ಮಾಡ್ತೀವಿ ಮೇಡಮ್. ಮುಂಚೆ ತುಂಬ ದಿವಸ ಆಯಿತು. ಆಫ್ಟರ್ 10 ಇಯರ್ಸ್ ಆದಮೇಲೆ ನಾವು ಬಂದಿದ್ದೀವಿ ಈಗ. ಸೊ ಈಗ ಮಕ್ಕಳಿಗೆ ಎವ್ರಿ ಇಯರ್ಸ್ ಕರ್ಕೊಂಡ್ಬಂದು ಒಂದು ಫ್ರೀಡಮ್ ಫೈಟಿಂಗ್ ಡೇಸಲ್ಲೇ ಎಂಜಾಯ್ ಮಾಡ್ಬೋದು ಅಂತ ಅನಿಸ್ತಾ ಇದೆ. ನಾವು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದೀವಿ. ನಮ್ಮದು ಬೇಸಿಕ್ ತಮಿಳ್ನಾಡು. ಸೊ ಈಗ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದೀವಿ ಮೇಡಮ್. ಈ ವರ್ಷದ ಥೀಮಲ್ಲಿ ಏನು ಇಷ್ಟ ಆಯಿತು? ಸೊ ಈಗ ನಾವು ಇನ್ನೂ ಫುಲ್ ಕವರೇಜ್ ಮಾಡಿಲ್ಲ, ಈಗ ಬಿಗಿನಿಂಗಲ್ಲೇ ಇದ್ದೀವಿ. ಸೊ ಈಗ ಫ್ರೀಡಮ್ ಫೈಟರ್ಸ್ ಪಿಕ್ಚರ್ಸ್ ಇಟ್ಟು ಫ್ಲವರ್ಸ್ ಎಲ್ಲ ತುಂಬ ವೆರೈಟಿ ಆಫ್ ಫ್ಲವರ್ಸ್ ಇದೆ, ನಾವು ಎಲ್ಲಿ ನೋಡಲ್ಲ ಆ ಥರ ಫ್ಲವರ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಇಟ್ಸ್ ಗುಡ್. ಓಕೆ, 10 ಇಯರ್ಸ್ ಬ್ಯಾಕ್ ಬಂದಾಗ ಹೇಗಿತ್ತು ಫ್ಲವರ್ಸ್, ಇವಾಗ ಹೇಗಿದೆ? ಸೊ ಆವಾಗಿಗಿಂತ ಇವಾಗ ಇನ್ನೂ ತುಂಬ ವೆರೈಟೀಸ್ ತುಂಬ ಇದೆ ಮೇಡಮ್. ವೆರೈಟೀಸ್ ತುಂಬ ಇದೆ. ಸೊ ಕ್ಲೈಮೇಟ್ಸು ಬ್ಯಾಂಗ್ಳೂರು ತುಂಬ ಚೇಂಜಸ್ ಆಗಿದೆ. ಆವಾಗ ಮುಂಚೆ ಸಿಟಿ ಒಳಗಡೆ ಬರಬೇಕಾದ್ರೆ ಈಸಿ ಇತ್ತು, ಈಗ ತುಂಬ ಟ್ರಾಫಿಕ್ಕು. ಸೊ ಇಲ್ಲಿ ತುಂಬ ವೆರೈಟಿ ಆಫ್ ಫ್ಲವರ್ಸ್ ಎಲ್ಲ ಇದೆ ಮೇಡಮ್. ಅಂದ್ರೆ ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ರ ಫ್ಲವರ್ಸ್? ಎಸ್ ಮೇಡಮ್, ಎಸ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹಾಯ್, ಹೇಗಿತ್ತು ಫ್ಲವರ್ ಶೋ? ಚೆನ್ನಾಗಿದೆ. ತುಂಬ ರಶ್ ಇರೋದ್ರಿಂದ ಕ್ಲಿಯರಾಗಿ ನೋಡೋಕ್ಕಾಗ್ತಿಲ್ಲ. ಸೊ ಎಲ್ಲ ಬೇಗ ಬೇಗ ಕಳಿಸ್ತಾ ಇದ್ದಾರೆ ಅಷ್ಟೇ. ಮೊದಲಿನ ಹಾಗೆ ಲಾಸ್ಟ್ ಇಯರ್ ಅಷ್ಟು ಏನೋ ಡೆಕೋರೇಷನ್ ಮಾಡಿಲ್ಲ, ಸ್ವಲ್ಪ ಮಾಡಿದ್ದಾರೆ, ಚೆನ್ನಾಗಿದೆ. ಏನು ಇಷ್ಟ ಆಯಿತು ನಿಮಗೆ? ಎಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಇವೆಲ್ಲ ಏನು ಮಾಡಿದಾರಲ್ಲ, ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿರೋ ಚೆನ್ನಾಗಿದೆ. ಪ್ರತಿ ವರ್ಷ ಬರ್ತೀರಾ ಹೇಗೆ? ಲಾಸ್ಟ್ ಇಯರು ಬಂದಿದ್ವಿ, ಈ ಇಯರು ಮತ್ತೆ ಬಂದಿದ್ವಿ. ಪ್ರತಿ ವರ್ಷ ಬರ್ತೀರಾ? ಹಾಂ. ಎಂಜಾಯ್ ಮಾಡಿದ್ರಾ? ಎಂಜಾಯ್ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು. ಇದೆಲ್ಲ ಚೆನ್ನಾಗಿದೆ ಮೇಡಮ್, ಎಲ್ಲ ಚೆನ್ನಾಗಿದೆ. ಅದೇ ಪಬ್ಲಿಕ್ ಚೆನ್ನಾಗಿದೆ, ಅದೇ ಸೆಕ್ಯೂರಿಟಿ ಚೆನ್ನಾಗಿದೆ, ಇದೆ ಎಲ್ಲ ಅರೇಂಜ್ಮೆಂಟ್ ಚೆನ್ನಾಗಿದೆ. ಅದು ಸೂಪರ್ ಮೇಡಮ್. ನಿಮಗೆ ಏನು ಇಷ್ಟ ಆಯಿತು? ಹಾಂ, ವಾಟ್ ಡು ಯು ಲೈಕ್? ಲೈಕ್ ಇದು Sheesh Mahal is very great and very nice. That's it. Yes. Every year you come here? Yes. Every year I come here. Every year. Very nice place for Lal Bagh. And this time is very beautiful. This time. Where are you from? I am from Assam. Thank you. Hi. Hi. ಬಂದಿರೋದು? ಸಿದ್ದಾಪುರ ಲಾಲ್ ಬಾಗ್. ಸಿದ್ದಾಪುರದಿಂದ ಬಂದಿರೋದು. ಏನು ಇಷ್ಟ ಆಯಿತು ಲಾಲ್ ಬಾಗಲ್ಲಿ? ಐಸ್ ಕ್ರೀಮು, ಜ್ಯೂಸು, ಸ್ಟ್ರಾಬೆರಿ, ಗ್ಲಾಸ್ ಹೌಸು, ಗಿಡ ಮರ, ಆಟ ಆಡಿದ್ದು ಅದೆಲ್ಲ ಇಷ್ಟ ಆಗಿತ್ತು. ಪ್ರತಿ ವರ್ಷ ಬರ್ತೀರಾ? ಏನು? ಪ್ರತಿ ವರ್ಷ ಬರ್ತೀರಾ? ಈ ವರ್ಷದ ಥೀಮ್ ಏನು? ಈ ವರ್ಷ ಥೀಮ್ ಇದೆಯಲ್ಲ, ಅಲ್ಲೆಲ್ಲ ನೋಡ್ಕೊಂಡ್ ಬಂದ್ರೆ ಏನಿತ್ತು ಅಲ್ಲಿ? ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತೆ ಇತ್ತು. ಏನ್ ಇಷ್ಟ ಆಯ್ತು ನಿಮ್ಗೆ? ನಮ್ಗೆ ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅದನ್ನ ನೋಡಿ ಖುಷಿ ಆಯ್ತು. ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷದಕ್ಕಿಂತ ಈ ವರ್ಷ ಏನ್ ಸ್ಪೆಷಲ್ ಆಗಿದೆ? ನಮ್ಗೆ ಆ ಕಡೆ ಈ ಕಡೆ ಸುತ್ತಾಡಿದ್ದು ಜಾಲಿ ಆಗಿತ್ತು. ಜಾಲಿ ಮಾಡಕ್ ಬಂದಿದ್ರಾ? ಓಕೆ, ಎಷ್ಟನೇ ಕ್ಲಾಸ್? 5th ಸ್ಟ್ಯಾಂಡರ್ಡ್. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಹಾಯ್, ಎಲ್ಲಿಂದ ಬಂದಿರೋದು? ನಾವು ಸಿದ್ದಾಪುರ. ಓಕೆ, ಏನ್ ಇಷ್ಟ ಆಯ್ತು? ಇದರಲ್ಲಿ ಫ್ಲವರ್ ಶೋ ರಾಯ್ ಅನ್ನೋದು, ಇದು ಕಿತ್ತೂರು ರಾಣಿ ಚೆನ್ನಮ್ಮದು ಇಷ್ಟ ಆಯಿತು. ಏನ್ ಥೀಮ್ ಇರೋದು? ಇದು ಸ್ವಾತಂತ್ರ್ಯ ಹೋರಾಟಗಾರದು. ಪ್ರತಿ ವರ್ಷ ಬರ್ತೀರಾ ಹೇಗೆ? ಪ್ರತಿ ವರ್ಷ ಬರ್ತೀವಿ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಏನ್ ಸ್ಪೆಷಲ್ ಆಗಿದೆ? ಪ್ರತಿ ವರ್ಷ ಬೇರೆಯವ್ರದ್ದು ಹಾಕ್ತಾ ಇದ್ರು, ಈ ಸರಿ ಸ್ವಾತಂತ್ರ್ಯ ಹೋರಾಟಗಾರದವ್ರದ್ದು ಹಾಕಿದ್ದಾರೆ, ಅದಕ್ಕೆ ಈ ವರ್ಷ ಇಷ್ಟ ಆಯಿತು. ಇಷ್ಟು ಕಂಪ್ಲೀಟ್ ಲಾಲ್ ಬಾಗಲ್ಲಿ ನಿಮಗೆ ಏನ್ ಇಷ್ಟ ಆಗಿದೆ? ಸಂಗೊಳ್ಳಿ ರಾಯಣ್ಣದ ಮೂರ್ತಿ. ಸಂಗೊಳ್ಳಿ ರಾಯಣ್ಣ ಅವ್ರು ಯಾಕೆ ಇಷ್ಟ? ಅವರು ಸ್ವಾತಂತ್ರ್ಯ ಹೋರಾಟಗಾರರು, ಅದಕ್ಕೆ. ಎಂಜಾಯ್ ಮಾಡಿದ್ರಾ? ಹಾಂ, ಮಾಡಿದ್ವಿ. ಓಕೆ, ಅಂದ್ರೆ ಕಾಲೇಜಿಂದ ಬಂದಿದ್ರೆ ಸ್ಕೂಲಿಂದ ಕಾಲೇಜ್ ಏನು ಓದ್ತೀರಾ? ಫಸ್ಟ್ PUC. ಆರ್ಟ್ಸ್. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಟಿಕೆಟ್ ರೇಟ್ ಅಂದ್ರೆ ಜಾಸ್ತಿ. ಹೇಳಿ, ಟಿಕೆಟ್ ರೇಟ್ ಅಂದ್ರೆ ಜಾಸ್ತಿ ಆಯ್ತು. ಎಷ್ಟು ಕೊಟ್ಟು ಬಂದಿ ಟಿಕೆಟ್? 80 ರೂಪಾಯಿ, 90 ರೂಪಾಯಿ. ಕಾಲೇಜ್ ಐಡಿ ಇದ್ರೆ ಫ್ರೀ ಆಗಿ ಬಿಡ್ಲಿ. ಐಡಿ ಅಪ್ಲೈ ಮಾಡಿದೀವಿ, ಚೆಕ್ ಲಿಸ್ಟ್ ತೋರಿಸಿದ್ರು ಕೇಳ್ತಾ ಇಲ್ಲ. ಎಷ್ಟು ಕೊಟ್ಟಿದ್ದೀರಿ? 80 ಒಬ್ಬರಿಗೆ. 90ನಾ? ಲಾಸ್ಟ್ ಇಯರ್ ಎಷ್ಟಿತ್ತು? 30, 40. ಹೋದ ವರ್ಷ ಎಲ್ಲ ಫ್ರೀ ಇತ್ತು, ಬರೀ ಯೂನಿಫಾರ್ಮ್ ತೋರಿಸಿದ್ರೆ. ಮಕ್ಕಳಿಗಂತಾನು ಫ್ರೀ ಬಿಟ್ಟಾರೆ ಈ ವರ್ಷನೇ. ಹಾಂ, ಸೊ ಹೇಳಿ ಅವ್ರಿಗೆ. ಕಡಿಮೆ ಮಾಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಮಕ್ಕಳಿಗೆ. ಜೈ ರಾಯಣ್ಣ. ಮಕ್ಕಳಿಗೆ ಮಾತ್ರ ಫ್ರೀ ಇರಬೇಕಂತ ನಾವು. ಹಾಯ್, ಎಲ್ಲಿಂದ ಬಂದಿರೋದು?
ಇಲ್ಲೇ ಜಯನಗರದಿಂದ. ಜಯನಗರದಿಂದ ವರ್ಷ ಬರ್ತೀರಾ? ಹಾ, ಪ್ರತಿ ವರ್ಷ ಬರ್ತೀವಿ. ಏನ್ ಇಷ್ಟ ಆಯ್ತು ಲಾಲ್ ಬಾಗ್? ಫ್ಲವರ್ ಶೋ ಫ್ಲವರ್ ಶೋ ಏನ್ ಇಷ್ಟ ಆಯ್ತು? ಅಲ್ಲೊಂದು ಕೋಟೆ ಇದೆಯಲ್ಲ, ಅದು ಇಷ್ಟ ಆಯ್ತು. ಕೋಟೆ ಇಷ್ಟ ಹಾ. ಆಯ್ತಾ? ಪ್ರತಿ ವರ್ಷ ಬರ್ತೀರಾ ಹೇಗೆ? ಹಾ, ಪ್ರತಿ ವರ್ಷ ಬರ್ತೀವಿ. ಈ ವರ್ಷ ಬಂದಿದ್ದೀರಾ, ಏನ್ ಸ್ಪೆಷಲ್ ಆಗಿದೆ? ಪ್ರತಿ ವರ್ಷಕ್ಕಿಂತ ಈ ವರ್ಷ ಏನ್ ಸ್ಪೆಷಲ್ ಆಗಿದೆ? ನಿಮ್ ಜೊತೆ ಮಾತಾಡ್ತಿದೀವಲ್ಲ ಅದೇ ಸ್ಪೆಷಲ್. ಹೇಳಿ, ಇಲ್ಲಿ ಏನ್ ಸ್ಪೆಷಲ್ ಆಗಿದೆ? ಸ್ಪೆಷಲ್ ನಮ್ಮ ಸಂಗೊಳ್ಳಿ ರಾಯಣ್ಣ, ನಾವು ಉತ್ತರ ಕನ್ನಡದ, ಅದೇ ಸ್ಪೆಷಲ್. ಅದೇ ಸ್ಪೆಷಲ್. ಲಾಸ್ಟ್ ಇಯರ್ ಬಂದಿದ್ರಾ? ಹಾ. ಲಾಸ್ಟ್ ಇಯರ್ ಏನ್ ಇಷ್ಟ ಆಗಿದೆ? ಅದು ಬಸವಣ್ಣದು. ಬಸವಣ್ಣ ಹಾ. ಸೊ ಈ ವರ್ಷ ಸಂಗೊಳ್ಳಿ ರಾಯಣ್ಣ ಇಷ್ಟ ಹಾ. ಆಯ್ತು. ಟಿಕೆಟ್ ಕೊಟ್ಬಂತ ಅಥವಾ ಸ್ಕೂಲ್ ID card. ID card. ಹಾ, ID card ಇಂದ ಬಂದ್ವಿ. ಪ್ರತಿ ವರ್ಷ ಬರ್ತೀರಾ? ಹಾ, ಪ್ರತಿ ವರ್ಷ. ಎಂಜಾಯ್ ಮಾಡಿದ್ರಾ? ಹಾ, ಎಂಜಾಯ್ ಮಾಡಿದ್ವಿ. ವೆಲ್ಕಮ್. ಹಾಯ್. ಹಾಯ್, ಓಕೆ, ಲಾಲ್ ಬಾಗಿಗೆ ಫ್ಲವರ್ ಶೋ ಬಂದಿದ್ದೀರಾ, ಏನ್ ಇಷ್ಟ ಆಯ್ತು? ನಮಗೆಲ್ಲ ಫ್ಲವರ್ಸು ಮತ್ತು ಈ ಕಡೆ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು ಅವೆಲ್ಲ ಇಷ್ಟ ಆಯಿತು. ಅಂದ್ರೆ ಪ್ರತಿ ವರ್ಷ ಬರ್ತೀರಾ ಅಥವಾ ಈ ವರ್ಷ ಬಂದಿರೋದು? ಇದೇ ಫಸ್ಟ್ ಬಂದಿರೋದು, ಪ್ರತಿ ವರ್ಷ ಬರೋಕ್ಕಾಗಿಲ್ಲ. ಏನ್ ನಿಮಗೆ ಏನ್ ಇಷ್ಟ ಆಯ್ತು ನಿಮ್ಗೆ ನಮಗೆ ಶೋನಲ್ಲಿ? ಫುಲ್ ಫ್ಲವರ್ ಶೋನಲ್ಲಿ ಇದು ಇಷ್ಟ ಆಯಿತು, ಕಂಪು ಕೋಟೆ, ಗ್ಲಾಸ್ ಹೌಸ್ ಇಷ್ಟ ಆಯಿತು. ಯಾರ ಜೊತೆಗೆ ಬಂದಿದ್ದೀರಾ ನೀವು? ನಾವು ನಾನು ಸಿಂಗಲ್ ಬಂದೆ, ಯಾರು ಇಲ್ಲ. ಸಿಂಗಲ್ ಬಂದ್ರಿ? ಹ್ಮ್. ಇದೇ ಫಸ್ಟ್ ನೀವು ಬಂದಿರೋದು? ಇದೇ ಪ್ರತಿ first. ವರ್ಷ ಬರ್ತೀರಾ? ಪ್ರತಿ ವರ್ಷ ಬರ್ತೀವಿ. ಇಲ್ಲೆಲ್ಲ ಫೆಸಿಲಿಟೀಸ್ ಎಲ್ಲ ಹೇಗಿದೆ? ಸೂಪರ್ ಆಗಿದೆ ಎಲ್ಲ ಫೆಸಿಲಿಟಿ ಕ್ರೌಡ್ ಎಲ್ಲ ಕವರ್ ಮಾಡ್ತಾ ಇದಾರೆ ಪೊಲೀಸ್ ಅವರೆಲ್ಲ? ಮಾಡ್ತಾ ಇದ್ದಾರೆ. ಓಕೆ, ಎಷ್ಟು ಟಿಕೆಟ್ ಕೊಟ್ಟು ಬಂದ್ರಿ? ಮೇಡಮ್ 100. 100 ಕೊಟ್ಟು ಬಂದಿದ್ದೀರಾ? ಹಾ. ಅಂದ್ರೆ ಜಾಸ್ತಿ ಆಗಿಲ್ವಾ ಟಿಕೆಟ್ ರೇಟ್? ನಮಗೆ ಜಾಸ್ತಿ ಆಯಿತು, ಇನ್ನು ಬರಬೇಕಲ್ವಾ, ಅದಕ್ಕೆ ನೋಡ್ಲೇಬೇಕಂತ ನೋಡ್ಲೇಬೇಕಂತ ಬಂದು. ಇವತ್ತೇ ಯಾಕೆ ಬಂದ್ರಿ? ಸ್ವಾತಂತ್ರ್ಯ ದಿನಾಚರಣೆ ದಿನ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಬಂದು. ಒಂದ್ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ, ಹಾ. ಜಾಸ್ತಿ ಜನ ಇರ್ತಾರೆ ಅಂತ ಬಂದೆ. ಓಕೆ, ಥ್ಯಾಂಕ್ ಯು. ಹಾಯ್. ಹಾಯ್. ಸರ್, ಎಲ್ಲಿಂದ ಬಂದಿರೋದು? ಕೋರಮಂಗಲ. ಕೋರಮಂಗಲದಿಂದ. ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಬರ್ತಾ ಇರ್ತೀವಿ. ಏನ್ ಇಷ್ಟ ಆಯ್ತು ಈ ವರ್ಷ? ಇವಾಗ ಹೋಗ್ತಾ ಇದೀವಿ ನೋಡಕ್ಕೆ. ನೋಡಕ್ಕೆ ಕ್ರೌಡ್ ಎಲ್ಲ ನೋಡಿ ಏನ್ ಅನಿಸ್ತು? ಅದು ಜಾಸ್ತಿ ಜನ ಸಾಗರಣೆ, ವರ್ಷ ವರ್ಷ ಜನ ಸಾಗರಣೆ. ಅಂದ್ರೆ ಇವತ್ತೇ ಫಸ್ಟ್ ಬಂದಿರೋದು? ವರ್ಷ ವರ್ಷ ಬರ್ತಾ ಇರ್ತೀವಿ. ಅದಕ್ಕೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಜನ ಹೇಗಿದ್ದಾರೆ? ಲಕ್ಷಣ ಜನ ಸೇರಿರ್ತಾರೆ, ಅದು ಲೆಕ್ಕನೇ ಹೇಳ್ಸೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಕಡೆ ಮಾಡಲೇಬೇಕು ಇದು. ಅದೇ ಥರ ಮಾಡ್ಕೊಂಡ್ರೆ ಸ್ವಲ್ಪ ಚಂದ. ಜಾತ್ರೆ ಅಂತೀವಲ್ಲ, ಅದೇ ಜಾತ್ರೆ ಥರ ಮಾಡ್ಕೊಂಡ್ರೆ ಸ್ವಲ್ಪ ಫೀಲ್ಡ್ ಬರ್ತಾ ಮಾಡ್ತಾರೆ. ಓಕೆ, ನೋಡ್ಕೊಂಡ್ ಬಂದು ಮಾತಾಡಿ. ಓಕೆ ಮ್ಯಾಮ್. ಓಕೆ, ಥ್ಯಾಂಕ್ ಯು. ಫಸ್ಟ್ ನಾವು ಓಕೆ, ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಹೇಗಿದೆ ಬಿಸ್ನೆಸ್ ಎಲ್ಲ? ತುಂಬ ಚೆನ್ನಾಗಿದೆ ಮೇಡಮ್. ಏನು ಮಳೆ ಬರ್ತಿರೋದ್ರಿಂದ ವ್ಯಾಪಾರ ಇರಲಿಲ್ಲ, ಇವತ್ತು ಮಳೆ ಇಲ್ವಲ್ಲ, ಚೆನ್ನಾಗಿ ವ್ಯಾಪಾರ ಇದೆ, ಜನ ಚೆನ್ನಾಗಿ ಬರ್ತಾ ಇದ್ದಾರೆ, ಕ್ರೌಡ್ ಚೆನ್ನಾಗಿದೆ ಮೇಡಮ್. ಅಂದ್ರೆ ಪ್ರತಿ ವರ್ಷ ಹೋಲಿಸ್ಕೊಂಡ್ರೆ ಈ ವರ್ಷ ಹೇಗಿದೆ? ಚೆನ್ನಾಗಿದೆ ಮೇಡಮ್, ಈ ವರ್ಷನೂ ಚೆನ್ನಾಗಿದೆ. ಬಟ್ ಏನಂದರೆ ಎಲ್ಲರಿಗೂ ರೇಟಿಂದ ಇದಾಗಿರ್ಬೋದು, ಬಟ್ ಅದು ಗೌರ್ಮೆಂಟು ಟಿಕೆಟ್ಸ್ ಇರೋದ್ರಿಂದ ನಮಗೆ ಗೊತ್ತಾಗಲ್ಲ. ನಮಗೆ ಪಾಸಸ್ ಕೊಡ್ತಾರೆ ಸ್ಟಾಲ್ ಅವ್ರಿಗೆ, ಆ ಥರ ಬರ್ತೀವಿ ನಾವು. ಹೌದು. ಓಕೆ, ಇವಾಗ ಟಿಕೆಟ್ ರೇಟ್ ಜಾಸ್ತಿ ಆಗಿರೋದ್ರ ಜನ ಕಡಿಮೆ ಆಗಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ? ಇಲ್ಲ ಮೇಡಮ್, ಜನಕ್ಕೆ ಅದು ಕ್ರೇಜ್ ಇದ್ದೇ ಇರುತ್ತೆ. ಫ್ಲವರ್ ಶೋ ಬೆಂಗಳೂರು ಸಿಟಿಲಿ ದೊಡ್ಡ ಗಾರ್ಡನ್ ಅಂದರೆ ಇದೊಂದೇ ಇರೋದು. ಇದು ಬಿಟ್ಟರೆ ನಾವು ಊಟಿ ಇರೋದು, ಊಟಿಗೆಲ್ಲ ಹೋಗೋಕ್ಕಾಗಲ್ಲ. ಹಾಗಾಗಿ ಇಲ್ಲೇ ಜನ ತುಂಬ ಬರ್ತಾರೆ ಮೇಡಮ್. ಅಂದ್ರೆ ತುಂಬಾ ದಿನದಿಂದನೇ ಇದು ಸ್ಟಾರ್ಟ್ ಆಗಿರೋದ್ರಿಂದ ಫ್ಲವರ್ ಶೋ ಅವಾಗ ಹೋಲಿಸ್ಕೊಂಡ್ರೆ ಇವತ್ತಿನ ಬಿಸ್ನೆಸ್ ಹೇಗಿದೆ? ಇವತ್ತು ಚೆನ್ನಾಗಿದೆ ಮೇಡಮ್. ಮಳೆ ಇರೋದ್ರಿಂದ ಒಂದು ವಾರದಿಂದ ಜನ ಇರಲಿಲ್ಲ, ಇವತ್ತು ಜನ ಬಂದಿದ್ದಾರೆ ಮೇಡಮ್. ಜನ ಎಲ್ಲ ಏನ್ ಹೇಳ್ತಾರೆ ಫ್ಲವರ್ ಶೋ ಬಗ್ಗೆ? ತುಂಬ ಚೆನ್ನಾಗಿ ಖುಷಿ ಪಡ್ತಾರೆ, ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಈ ಹೂವು ಎಲ್ಲೂ ನೋಡೋಕ್ಕಾಗಲ್ವಲ್ಲ, ಖುಷಿ ಪಡ್ತಾರೆ ಹೂವು ನೋಡೋಕ್ಕೆ. ನೀವು ನೋಡಿದ್ರಾ? ಹಾಂ, ನೋಡ್ತೀರಿ ಮೇಡಮ್. ಏನ್ ಇಷ್ಟ ಆಯ್ತು? ತುಂಬ ಚೆನ್ನಾಗಿದೆ ಮೇಡಮ್. ಈ ಸಬ್ಜೆಕ್ಟು ಫ್ರೀಡಮ್ ಫೈಟರ್ ಬಗ್ಗೆ ಮಾಡಿದ್ದಾರೆ, ಖುಷಿ ಆಗುತ್ತೆ. ನಿಮ್ ಫೇವರೇಟ್ ಫ್ರೀಡಮ್ ಫೈಟರ್ ಯಾರು? ನಮಗೆ ಎಲ್ಲರೂ ಇಷ್ಟನೇ ಮೇಡಮ್, ಒಬ್ಬರು ಅಂತ ಹೇಳ್ಬಾರ್ದು, ಯಾಲ್ವನ್ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಮೇಡಮ್.